ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬಟ್ ನಾನಂತೂ ಚೆನ್ನಾಗಿಲ್ಲ. ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಏನು ರೀಸನ್ನು ಅನ್ನೋದು ಕೂಡ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಬನ್ನಿ ನೋಡಿ ಮನೆ ಹೇಗಿದೆ ಅಂತ. ಇದನ್ನೆಲ್ಲ ನಾನು ಯಾವತ್ತು ಕ್ಲೀನ್ ಮಾಡ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ. ಹೊಸ್ದಾಗಿ ಇವಾಗ ಮತ್ತೆ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಷ್ಟೊಂದೆಲ್ಲ ಮನೆ ಗಲೀಜಾಗಿದೆ. ಏನಕ್ಕೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ನಿಜವಾಗ್ಲೂ ಮನೆ ಕ್ಲೀನ್ ಮಾಡೋದ್ರಲ್ಲಿ ಇರೋವಂಥ ಕಷ್ಟ ಯಾವುದ್ರಲ್ಲೂ ಇಲ್ಲ. ಬೇಕಾದರೆ ಹಂಗೆ ಕ್ಲೀನ್ ಮಾಡ್ಕೊಬಿಡ್ಬೋದು, ಅಂದರೆ ಮೇಲ್ಮೇಲೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು. ಬಟ್ ಎಲ್ಲನೂ ಕಿತ್ತಾಕ್ಬಿಟ್ಟು ಮತ್ತೆ ಅದಾದ್ರ ಜಾಗಕ್ಕೆ ಜೋಡಿಸೋದಿದೆಯಲ್ಲ, ಜೀವ ಹೋದಂಗೆ ಅನಿಸುತ್ತೆ. ನನಗಂತೂ ಇವಾಗ ನೋಡ್ಬಿಟ್ಟು ಹಾಗೆ ಅನ್ನಿಸ್ತೈತೆ, ಏನಪ್ಪ ಮಾಡೋದು ಅಂತ. ಬನ್ನಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಾವ ಅವರ ಅಮ್ಮ ತೀರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾವು ಬಳಕನ ತೆಗಿತಾ ಇದ್ದೀವಿ. ಅದಕ್ಕೋಸ್ಕರ ಈ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರೋದು. ತುಂಬಾ ಹೆಂಗೆ ಇಟ್ಟಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀನಿ. ದಯವಿಟ್ಟು ಯಾರೂ ಬೈಕೋಬೇಡಿ. ಬನ್ನಿ ತೋರಿಸ್ತೀನಿ. ಇವತ್ತು ಆಲ್ರೆಡಿ ಒಂದು ರೂಮು ಮತ್ತು ಅಡುಗೆ ಮನೆಯದು ಪೇಂಟಿಂಗ್ ಆಗಿದೆ. ಇವರೇ ನಮಗೆ ಪೇಂಟಿಂಗ್ ಮಾಡಿದ್ದು. ಅವ್ರದ್ದು ಡೀಟೇಲ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗಾರು ನೀಡಿದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಈ ರೂಮು ಸ್ಟೋರೇಜ್ ರೂಮು ಅಂತ ಹೇಳಿದೆ ಅಲ್ವಾ, ಇಲ್ಲಿ ಆಲ್ಮೋಸ್ಟ್ ಪೇಂಟಿಂಗ್ ಆಗಿದೆ. ಕಬೋರ್ಡಲ್ಲೆಲ್ಲ ಕಂಪ್ಲೀಟಾಗಿ ಆಗಿದೆ. ನೋಡಿ ಅವತ್ತು ಎಷ್ಟು ಗಲೀಜಾಗಿತ್ತು, ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮನೆ ಹಾಲ್ ನೋಡಿ ಹೇಗಿದೆ ಅಂತ. ನಿಮಗೆ ನೋಡೋರಿಗೆ ಹಿಂಗೆ ಆಗಬೇಕಾದ್ರೆ ನಮಗೆ ಹೇಗೆ ಆಗಬೇಡ. ಈಗ ರಾತ್ರಿಗೆ ಇಲ್ಲಿ ಜಾಗ ಮಾಡ್ಕೊಂಡು ಮಲಿಕೊಳ್ಳೋದೇ ಇರೋದು ನಮಗೆ. ಎಲ್ಲ ಅಲ್ಲಲ್ಲೇ ನಮ್ಮದು ರೂಮ್ ಕೂಡ ಕಂಪ್ಲೀಟಾಗಿ ಮುಗಿಸಿದ್ದಾರೆ. ಅಂದರೆ ಗ್ರೀನ್ ಮಾತ್ರ ಆಗಿದೆ. ಇನ್ನೇನಿದ್ರು ಪಿಂಕು ಮತ್ತು ಅಲ್ಲಿ ವೈಟ್ ಕಲರ್ದೊಂದು ಪೆಂಡಿಂಗ್ ಇಲ್ಲಿದೆ. ಇಲ್ಲೆಲ್ಲ ಆಗಿದೆ. ಇನ್ನು ದೇವ್ರ ಮನೆಯಲ್ಲಂತೂ ಏನೂ ಇದು ಮಾಡಿಲ್ಲ, ಎಲ್ಲ ಹಾಗೆ ಇದೆ. ಸೋಕೇಸ್ ಅಂತೂ ಆಲ್ಮೋಸ್ಟಾಗಿ ಎಲ್ಲ ತೆಗ್ದಿಟ್ಬಿಟ್ಟಿದ್ದೀನಿ. ಇದು ಸೋಕೇಸ್ದು ಕೂಡ ಇನ್ನೂ ನಮ್ಮ ಮನೆ ಕಂಪ್ಲೀಟಾಗಿ ಆದಾಗ ಒಂದು ವೀಡಿಯೋ ಮಾಡಾಕ್ತೀನಿ, ಅವಾಗ ತಿಳಿಸಿ ಹೇಗಿದೆ ಅಂತ. ವಾಷಿಂಗ್ ಮಿಷಿನ್ ಇಲ್ಲೂ ಗ್ರೀನ್ ಎಲ್ಲ ಆಗಿದೆ. ನಿಮ್ಮ ಹೆಸರೇನು? ಅರುಣ್. ಯಾವುದೇ ಥರ ಪೇಂಟಿಂಗ್ ಆದರೂ ನೀವೇ ಮಾಡೋದಲ್ವಾ? ಇದೊಂದೇನಾ ಕೆಲಸ ಮಾಡೋದು? ನೀವು ಡ್ರೈವಿಂಗ್ ಮಾಡ್ತೀರಾ? ಏನಾದ್ರು ಇದ್ರೆ ಹೇಳ್ಬೋದಾ ಡ್ರೈವಿಂಗ್ದು? ಹೇಳು, ಏನು ಸರ್ಪ್ರೈಸ್ ತೋರಿಸ್ತೀಯಾ? ಬಾಯ್. ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಇಟ್ಕೊಂಡಿದ್ದೀವಿ. ಇದೆಲ್ಲ ಸರಿ ಮಾಡೋದು. ನನ್ನ ಮಗನ ಸೈಕಲ್ಲು, ಪಾತ್ರೆ. ಬಾಯಿ ಕಡೆ ಆಯಿತು. ಇದು ಏನಕ್ಕಿದೆಲ್ಲ ಎತ್ಕೊಬಂದಿಟ್ಟಿರೋದು? ಹಾಗೇನೆ ಡಿಪೋಗೆ ಹೋಗಿದ್ವಿ ರೇಷನ್ ತೊಗೊಳ್ಳೋಣ ಅಂತ. ನಮ್ಮ ಮಾವ ಆಲ್ರೆಡಿ ಹೋಗಿ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು, ರಾಕಿ ಅವರು ಮತ್ತು ನನ್ನ ಮಗ 3 ಜನನೂ ಹೋಗಿ ಡಿಪೋಲಿ ರೇಷನ್ ತೊಗೊಂಡು ಬಂದ್ವಿ. ಹೆವಿ ರಶ್ ಇತ್ತು. ಆದರೆ ಏನು ಮಾಡೋಕ್ಕಾಯ್ತಿದೆ, ನಿಂತ್ಕೊಳ್ಳೇಬೇಕು ಅಲ್ವಾ ರೇಷನ್ಗೆ ಅಂತ. ಇನ್ನು ನಾಳೆ ಅಂದರೆ ನಮ್ಗೆ ಇವಾಗ ತುಂಬಾ ಕೆಲಸ ಇದೆ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದು
ತೊಗೊಂಡ್ವಿ. ಅದಾದಮೇಲೆ ಮನೆಗೆ ಬಂದೆ. ನಮ್ಮ ಅತ್ತೆ ನಮ್ಮ ಮಾವ ಆಲ್ರೆಡಿ ಉಜ್ಜಿ ಅಡುಗೆ ಮನೆಯೆಲ್ಲ ಪೇಂಟಿಂಗ್ ಆಗಿತ್ತಲ್ವ, ಸ್ವಲ್ಪ ಪೇಂಟೆಲ್ಲ ಇದಾಗಿತ್ತು. ಸೊ ಹಾಗಾಗಿ ಅವರು ಅದನ್ನೆಲ್ಲ ಕ್ಲೀನ್ ಮಾಡಿದ್ರು. ನನ್ನ ಮಗ ಕೂಡ ನೀರೆಲ್ಲ ತೆಗೆದು ಈಚಾಕೊಡ್ತಾಯಿದ್ದ. ಮಕ್ಕಳೇ ಆಗ ಖುಷಿಯಿಂದ ಮಾಡಬೇಕು ಅಂತ ಅಂತಾರೆ. ಆಮೇಲೆ ದೊಡ್ಡವರಾಗ್ತಾ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕ್ಕಂದ ಅಂದರೆ ಹೋಗಮ್ಮ ಅಂದ್ಕೊಂಡು ಹೊಂಟೋಗ್ಬಿಡ್ತಾರೆ. ನೋಡಿ ಹಾಲು ಕುಡಿತಾವನೆ. ಇಲ್ಲಿ ನೋಡಿ ಇನ್ನು ಅಡುಗೆ ಮನೆ ಇಲ್ಲಂತೂ ಇನ್ನೂ ಏನು ಎತ್ತಿ ಕಟ್ಟಿ ಮಡಗಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ಡೇ ಫುಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಆಫ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ವ್ಲಾಗ್ ಮಾತ್ರ ಫುಲ್ ಡೇದು ಕಂಪ್ಲೀಟಾಗಿ ಹಾಕ್ತೀನಿ. ಪೇಂಟಿಂಗ್ ಎಲ್ಲ ಕಂಪ್ಲೀಟಾಗಿ ಆಯಿತು. ಅದಕ್ಕೆ ನೀಟಾಗಿ ಹಾಲೆಲ್ಲ ನಾನು ಮತ್ತು ನಮ್ಮ ಮಾವ ಇಬ್ಬರು ಸೇರ್ಕೊಂಡು ತೊಳಿತಾ ಇದ್ವಿ. ಅವರು ಉಜ್ಕೊಡ್ತಾಯಿದ್ರು, ನಾನು ಮಾಪಲ್ಲೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ. ಈ ಕೆಲಸ ಮಾಡೋ ಟೈಮಲ್ಲಿ ಟೀ ಕೊಡು, ಊಟ ಕೊಡು, ಅಡುಗೆ ಮಾಡು ಅಂತ ಅಂದುಬಿಟ್ರೆ ಎಷ್ಟು ಕೋಪ ಬರುತ್ತೆ ಅಲ್ವಾ. ಆದರೆ ಈ ಟೈಮಲ್ಲಿ ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ. ನಮಗೆ ಅಕ್ಕಪಕ್ಕದವರೇ ಅಡುಗೆ ಮಾಡ್ಕೊಬಂದು ಕೊಟ್ಟಿದ್ರು. ನಮ್ಮ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು. ಬಟ್ ಅದ್ರದ್ದು ವೀಡಿಯೋಗಳನ್ನ ನಾನು ಮಾಡ್ಕೊಳಕ್ಕಾಗಲಿಲ್ಲ ಕಾರಣಗಳಿಂದ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಒಂಥರ ಖುಷಿ ಆಗ್ತಾಯಿತ್ತು. ಎಲ್ಲ ಇಲ್ಲಿರೋದು ಒಂದೇ ಕ್ಯಾಸ್ಟ್ ಅಂತ ಅಲ್ಲ, ಬೇರೆ ಬೇರೆ ಕ್ಯಾಸ್ಟೇ ಇರೋದು. ಬಟ್ ನಮಗೋಸ್ಕರ ನಾವು ಅವ್ರು ಬಂಧು ಅಲ್ಲ, ಏನಿಲ್ಲ. ಇವಾಗ ಜಸ್ಟ್ ಬಂದು ಒಂದು 4 ಇಯರ್ಸ್ ಆಗಿದೆ ಅಷ್ಟೇ. ಆದ್ರೂ ನಮಗೆ ಅಷ್ಟೊಂದು ಕ್ಲೋಸಾಗಿ ನೀವೇನು ಮಾಡ್ಕೋಬೇಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅವರೇ ಮಾಡ್ಕೊಬಂದು ಕೊಟ್ಟರು. ಜಾಸ್ತಿ ನಮ್ಮೂರಲ್ಲಂತೂ ಯಾರಾದರೂ ತೀರೋದ್ರೆ ಅವ್ರ ಮನೆಗೆ ಅವ್ರದ್ದು ಕಾರ್ಯ ಆಗೋ ತನಕನೂ ಒಬ್ಬೊಬ್ಬರು ಮನೆಯಿಂದ ತಿಂಡಿ ಊಟ ಅಂತ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಹಾಗೆಲ್ಲ ಯಾರು ಮಾಡಿಕೊಡ್ತಾರೆ? ಒಂದು ನೈಟ್ ಮಾತ್ರ ನಾವು ಹೋಟ್ಲಲ್ಲಿ ತಿನ್ಕೊಳ್ಳೋಣ, ಆಮೇಲೆ ಬೇಕಾದರೆ ನಾವೇ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತಲೇ ಬಂದಿದ್ದು. ಅಷ್ಟರಲ್ಲಿ ನಮ್ಮ ಮನೆ ಪಕ್ಕದಲ್ಲಿರೋರು, ಇಲ್ಲ ನಾವಿಲ್ವಾ, ನಾವು ಮಾಡಿಕೊಡ್ತೀವಿ, 3 ದಿನನಾದರೂ ನಾವು ಮಾಡಿಕೊಡ್ತೀವಿ, ನೀವು ಯಾವುದೇ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಡುಗೆನ ಅಂತ ಹೇಳಿ ನಿಜವಾಗ್ಲೂ ಅವರೇ ಮಾಡ್ಕೊಬಂದು ಕೊಟ್ಟಿದ್ದು. ಅದರಲ್ಲೂ ಒಬ್ಬ ಆಂಟಿ ಅಂತೂ ನಮ್ಮ ಮನೇಲಿ ನೀವು ಊಟ ಮಾಡಲ್ಲ, ನಾವು ಮಾಡಿರೋದ ಅಂತ ಹೇಳಿ ಪಾಪ ಹೋಟ್ಲಲ್ಲಿ ತರಿಸ್ಕೊಟ್ರು. ತುಂಬ ಏನು ಹೇಳಬೇಕು ಅಂತ ಸೀರಿಯಸ್ಲಿ ಗೊತ್ತಾಗ್ತಾಯಿಲ್ಲ. ಥ್ಯಾಂಕ್ ಯು ಅನ್ನೋದೊಂದು ಬಿಟ್ಟು ನಾನು ಏನು ಹೇಳೋಕ್ಕೂ ಆಗಲ್ಲ. ಈ ವಿಡಿಯೋನ ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ಬಟ್ ಆ ವಿಡಿಯೋಗಳನ್ನ ನಾನು ಮಾಡ್ಕೊಳಕ್ಕಾಗಲಿಲ್ಲ. ನಿಜವಾಗ್ಲೂ ಏನೋ ನಮ್ಮ ವಿಶ್ವಾಸ ಪ್ರೀತಿಗೆ ಅಂತ ಯಾರೋ ಒಬ್ಬರು ಮಾಡಿಕೊಡ್ಬೋದು. ಬಟ್ ಒಂದು 5-6 ಜನ ಮಾಡಿಕೊಡ್ತಾರೆ ಅಂದರೆ ನಿಜವಾಗ್ಲೂ ನಾವು ಅವ್ರ ಪ್ರೀತಿ ವಿಶ್ವಾಸನ ಗಳಿಸಿದ್ದೀವಿ ಅಂತ ಅಲ್ವಾ. ನಾವು ಈ 4 ವರ್ಷ ಏನು ಪಡ್ಕೊಂಡಿದ್ದೀವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ. ಬಟ್ ಈ ಏರಿಯಾದಲ್ಲಿರೋ ಜನಗಳ ಪ್ರೀತಿ ಗಳಿಸಿದ್ದೀವಲ್ವ, ನಿಜವಾಗ್ಲೂ ನಮ್ಗೆ ಅಷ್ಟೇ ಸಾಕು. ತುಂಬಾ ಥ್ಯಾಂಕ್ಸ್. ಎಲ್ಲೇ ಹೋದ್ರೂ ನಿಮ್ಮನ್ನಂತೂ ನಿಜವಾಗ್ಲೂ ಮರೆಯಲ್ಲ. ಕಷ್ಟದಲ್ಲಾದವ್ರನ್ನ ಯಾವತ್ತೂ ಮರಿಬಾರ್ದು ಅಂತೆ. ಇವತ್ತು ನಮ್ಮ ಅಪ್ಪ ನನಗೆ ತಗೋತಿ ಫುಲ್ ಮಸಾಲ ಹಾಕ್ಕೊತೀನಿ. ಅದಾದಮೇಲೆ ರಾಕಿಯವ್ರು ಕೂಡ ಇನ್ನೊಂದು ಸ್ವಲ್ಪ ನೀಟಾಗಿ ಭದ್ರಾಗಿ ಹಿಂಡ್ಕೊಟ್ರು. ಅಂದರೆ ನಾನು ಸ್ವಲ್ಪ ತೆಳುವಾಗಿ ಒರೆಸ್ಬಿಟ್ಟಿದ್ದೆ, ಅದರಿಂದ ತೇವ ಹಾಗೆ ಇತ್ತು. ಊಟ ಮಾಡಬೇಕಾಗಿತ್ತು. ಟೈಮ್ ನೋಡಿದ್ರೆ 10:30 ಆಗೇ ಹೋಗಿತ್ತು. ಹಾಗಾಗಿ ರಾಕಿಯವರು ಇನ್ನೊಂದು ಸಲ ಭದ್ರಾಗಿ ಹಿಂಡಿ ನೀಟಾಗಿ ಒರೆಸ್ಕೊಟ್ರು. ನೋಡಿ ಆಲ್ರೆಡಿ ಟೈಮು 10:30 ಆಗಿತ್ತು. ನಮ್ಮಿದ್ದು ಕೂಡ ಇವಾಗ ನಮ್ಮಿಂದ ಪಾಪ ಅವನು ಮಲ್ಕೊಳ್ಳಲ್ಲ, ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಅವನನ್ನು ಮಲಗಿಸ್ಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಾಗ್ತಿದೆ, ನಾವೆಲ್ಲ ಇವತ್ತು ಒಟ್ಟಿಗೆ ಊಟಕ್ಕೆ ಕೂತಿರೋದ್ರಿಂದ ಅವನು ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಆವಾಗ ನಾನು ಕೂತ್ಕೊಂಡು ಊಟ ಮಾಡ್ತೀನಿ ಅಂದ್ಬಿಟ್ಟು ಅವನು ಕೂತ್ಕೊಂಡು ಊಟ ಮಾಡ್ತಿದ್ದಾನೆ. ನಿಜವಾಗ್ಲೂ ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ತುಂಬಾ ಇರುತ್ತೆ. ನಾವು ಹೇಗಿರ್ತೀವಿ ಅದ್ರ ಮೇಲೆ ನಮ್ಮ ಮಕ್ಕಳು ಬೆಳೆಯೋದು. ನಮ್ಮನೇಲಂತೂ ಎಲ್ಲರೂ ಒಟ್ಟೊಟ್ಟಿಗೆ ಅಂತೂ ಊಟಕ್ಕೆ ಕೂತ್ಕೊಳ್ಳೋದು ಕಮ್ಮಿನೇ, ಒಬ್ಬೊಬ್ಬರಾಗಿ ಬರೋದು. ಅದರಲ್ಲೂ ನಮ್ಮ ರಾಕಿಯವರು ಅಂತೂ ಬರೋದು ಲೇಟು.
ನಮ್ಮ ಮಾವ ಒಂದು ಟೈಮು, ನಮ್ಮ ಅತ್ತೆ ಒಂದು ಟೈಮು, ನಾನು ರಾಕಿ ಒಂದು ಟೈಮಲ್ಲಿ ತಿನ್ನೋದು. ಹಾಗಾಗಿ ನನ್ನ ಮಗನಿಗೆ ಅಷ್ಟೊಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ಒಂಥರ ತುಂಬಾ ಇಷ್ಟ ಅವನಿಗೆ. ನಾವು ಬೆಂಗ್ಳೂರಿಗೆ ಹೋದಾಗ ನಮ್ಮ ಚಿಕ್ಕತ್ತೆ ಮನೇಲಿ ಎಲ್ಲರೂ ಇದೇ ಥರನೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಇವತ್ತು ಎಲ್ಲ ಒಟ್ಟಿಗೆ ಕೂತಿರೋದಕ್ಕೆ ಮಮ್ಮಿ ಎಲ್ಲ ಒಟ್ಟಿಗೆ ಕೂತ್ಕೊ ಊಟ ಮಾಡ್ತಿದ್ದೀವ, ಸುಮ್ಮವ್ವನ ಮನೇಲಿ ಕೂತ್ಕೊತೀವಲ್ಲ ಹಾಗೆ ಅಂದ್ಬಿಟ್ಟು ಅವನು ಕೂಡ ಕೂತ್ಕೊಂಡು ನಮ್ಮ ಜೊತೆಗೆ ಊಟ ಮಾಡ್ದ. ಅದಾದಮೇಲೆ ನೆಕ್ಸ್ಟು ಎಲ್ಲ ಪಾತ್ರೆನೂ ತೊಳೆದಿಟ್ಬಿಟ್ಟೆ. ಇನ್ನು ಬೆಳಗ್ಗೆಗೆ ಬೇರೆ ಕೆಲಸಗಳಿರ್ತವೆ ಅಲ್ವಾ, ಇದೊಂದಿದ್ರೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ತೊಳೆದಿಟ್ಟೆ. ಟೈಮ್ ಬೇರೆ ಆಗ್ತಾನೇ ಇದೆ. ಎಷ್ಟೊತ್ತು ಬೆನ್ನ ತೊಗೊಂಡೋಗಿ ಹಾಸಿಗೆ ಮೇಲೆ ಇಡ್ತೀನೋ ಅನ್ನಿಸ್ತಾ ಇರುತ್ತೆ. ಬಟ್ ವಿಧಿ ಇಲ್ಲ, ಏಕೆಂದರೆ ಇದನ್ನು ಪೆಂಡಿಂಗಲ್ಲಿ ಇಟ್ಕೊಬಿಟ್ರೆ ಮತ್ತೆ ಬೆಳಗ್ಗೆಗೆ ಇದೊಂದು ಕೆಲಸ ಅಂತ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ ಇದೊಂದು ಕೆಲಸ ಮುಗಿಸ್ಬಿಟ್ಟೆ. ಅದಾದಮೇಲೆ ನಿಮಗೆ ಗೊತ್ತಲ್ವ ಸೋಕೇಸು, ಅದ್ರದ್ದು ಗ್ಲಾಸ್ ಕೂಡ ತೊಳಿಬೇಕಿತ್ತು. ಆಮೇಲೆ ತಿಂಡಿಗೆ ಬೆಳಗ್ಗೆಗೆ ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ನೀವೇ ನೋಡಿದ್ರಲ್ಲ ಮನೆ ವಿಚಿತ್ರವಾಗಿದೆ. ಈರುಳ್ಳಿ ಎಲ್ಲಿಟ್ಟಿದ್ದೀನೋ, ಟೊಮೊಟೊ ಎಲ್ಲಿಟ್ಟಿದ್ದೀವೋ ನಿಜವಾಗ್ಲೂ ಒಂದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ, ಮತ್ತು ಪಾತ್ರೆ ತೊಳ್ಕೊಳ್ಳೋ ಅಷ್ಟರಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲನೂ ಒಂದು ಸ್ವಲ್ಪ ಎತ್ಕೊಡಿ, ಬೆಳಗ್ಗೆಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊತೀನಿ ಅಂತ. ಆಮೇಲೆ ಆಯಿತು ಅಂದ್ಬಿಟ್ಟು ಅವ್ರು ಎತ್ತಿಟ್ಕೊಡ್ತಾಯಿದ್ರು. ನಾನು ನೀಟಾಗಿ ಗ್ಲಾಸ್ ಎಲ್ಲ ತೊಳೆದು ಕೊಡ್ತಾಯಿದ್ದೆ. ರಾಕಿಯವರು ಅದನ್ನು ನೀಟಾಗಿ ಒರೆಸ್ಬಿಟ್ಟು ತೊಗೊಂಡೋಗಿ ಸೇಫಾಗಿ ಆ ಜಾಗಕ್ಕೆ ಜೋಡಿಸಿದ್ರು. ಅಂತೂ ಇಂತೂ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು. ಒಂದು ಕಡೆ ಮುಗಿತಾ ಇದೆಯಲ್ಲ ಅಂತ ಖುಷಿ ಆಗ್ತಾಯಿದ್ರೆ, ಇನ್ನೊಂದು ಕಡೆ ಇನ್ನು ಬಟ್ಟೆ ಪಾತ್ರೆಗಳಿದೆ, ಅದನ್ನು ಯಾವಾಗ ಮುಗಿಸೋದು ಅನ್ನೋದೇ. ನೋಡಿ ಮನೆಯೆಲ್ಲ ಖಾಲಿ ಆಗಿರೋದ್ರಿಂದ ಒಂಥರ ಅನಿಸುತ್ತೆ. ನೋಡಿ ಆಲ್ರೆಡಿ ಟೈಮು 11:30 ಹಾಗೆ ಹೋಯ್ತು. ನಮ್ಮ ಇತ್ತು ಅಂತೂ ಏನಂತಿದ್ದಾನೆ ಅಂದರೆ, ಮಮ್ಮಿ ನಾವು ಹೊಸ ಮನೆಗೆ ಹೋಗ್ತೀವಾ, ಈ ಮನೆ ಖಾಲಿ ಮಾಡ್ತೀವಾ ಅಂತೆಲ್ಲ ಕೇಳ್ತಾ ಇದ್ದ. ಮಕ್ಳಿಗೊಂಥರ ಖುಷಿ ಆದರೆ ನಮಗೊಂಥರ ಆಗ್ತಿರುತ್ತೆ. ಯಾಕೆ ಹೇಳಿ, ಇದೆಲ್ಲ ಮಾಡಬೇಕಲ್ವಾ. ಅದಂತೂ ನಿಜವಾಗ್ಲೂ ಬೆನ್ಮೂಳೆ ಎಲ್ಲ ಮುರಿದೋದಂಗೆ ಐತಿರುತ್ತೆ. ಅಂತೂ ಇಂತೂ 11:30 ತುಂಬಿಸಿದ್ವಿ. ಎಲ್ಲ ಊಟ ಮಾಡಿಕೊಂಡು ಮೀನುಗಳಿಗೂ ಕೂಡ ಫುಡ್ ಹಾಕ್ಬಿಟ್ಟು ನಾವು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಟ್ಲ್ ನೀರು ತಗೊಂಡು ನಮ್ಮ ರೂಮ್ಗೆ ನಾನು, ರಾಕಿಯವರು ಮತ್ತು ನನ್ನ ಮಗ 3 ಜನನೂ ಹೋದ್ವಿ. ಅಷ್ಟರಲ್ಲಿ ನನ್ನ ಮಗ ಮಾತ್ರ ನಿದ್ದೆ, ನಾವು ಹೋಗಿ ಮಲ್ಕೊಳ್ಳೋ ತನಕ ಅವನು ಮಲ್ಕೊಳ್ಳೋದೇ ಇಲ್ಲ. ಕೆಲವು ಮಕ್ಕಳು ಹೋಗಿ ಮಲ್ಕೊ ಅಂದರೆ ಮಲ್ಕೊಬಿಡ್ತಾರೆ. ಇವಾಗ ಟೈಮು ಕರೆಕ್ಟಾಗಿ 11:30 ಮುಗಿತಾ ಇದೆ ಕೆಲಸಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್ ಎಲ್ಲ. ಗುಡ್ ನೈಟ್.